ಎಂಎಲ್ಎಗಳು ಕೂಡ ಶಾಮನೂರವರ ಕುಟುಂಬದಿಂದಲೇ ಹಾಕಬೇಕು ಅನ್ನುವಂತ ಉದ್ದೇಶ ಏನಿದೆ. ಇದು ಪ್ರಜಾಪ್ರಭುತ್ವವಲ್ಲ, ಇದು ಪ್ರಜಾಪ್ರಭುತ್ವವಾಗಿರುವುದಿಲ್ಲ, ಇದು ಒಂದು ಕುಟುಂಬದ್ದಾಗಿರುತ್ತದೆ. ಈ ಜಿಲ್ಲೆಯ ಜನತೆಯ ಅಧಿಕಾರ ಏನಿದೆ ಅದು ಇಲ್ಲಿನ ಜನರಿಗೆ ಸಿಗಬೇಕು ಹೊರತು ಶಾಮನೂರವರ ಕುಟುಂಬದ್ದು ಹಾಕಬಾರದು ಅನ್ನುವಂತ ಒಂದೇ ಒಂದು ಉದ್ದೇಶದಿಂದಾಗಿದೆ ಎಸ್ಡಿಪಿಐ ಈ ಬಾರಿಯ ಚುನಾವಣೆಯಲ್ಲಿ ಬಡವರ ಮನೆಯಲ್ಲಿ ಬರುವಂತಹ, ಬಡವರ ನೋವುಗಳನ್ನು ಅರಿಯುವಂತಹ, ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಅರಿಯುವಂತಹ ಒಬ್ಬ ಉತ್ತಮವಾದಂತಹ ಅಭ್ಯರ್ಥಿಗೆ ಇಲ್ಲಿ ಸೀಟನ್ನು ನೀಡಿರುವಂತಹದ್ದು. ಇಲ್ಲಿ ಚಿನ್ನದ ಬಟ್ಟಲಿನಲ್ಲಿ ಊಟ ಮಾಡಿ ಬೆಳೆದಂತಹ ಮಕ್ಕಳೆಲ್ಲ ಇಲ್ಲಿ ಎಂಎಲ್ಎಗಳಾಗಬೇಕಾದದ್ದು. ಇಲ್ಲಿ ಬಡವರ, ದಲಿತರ, ಅಲ್ಪಸಂಖ್ಯಾತರ ನೋವುಗಳನ್ನು ಅರಿತು ನೋವುಗಳಿಗೆ ಸ್ಪಂದಿಸಿದವರು ಇಲ್ಲಿ ಎಂಎಲ್ಎಗಳು ಆಗಬೇಕು, ಶಾಸಕರು ಆಗಬೇಕು ಅನ್ನುವಂತ ಕನಸಿನೊಂದಿಗೆ ಆಗಿದೆ. ಅಫ್ಸರ್ ಕೊಟ್ಲಿಪೇಟ ಅನ್ನುವಂತ ಒಬ್ಬ ಧೀಮಂತ ನಾಯಕನಿಗೆ ನಾವು ಇಲ್ಲಿ ಸೀಟನ್ನು ನೀಡಿರುವಂತಹದ್ದು. ಅಫ್ಸರ್ ಕೊಟ್ಲಿಪೇಟ ಯಾರು? ಉಡುಪಿಯಿಂದ ಆರಂಭಿಸಿ ಟೂಪಿ ಮೀಸಲಾತಿಯನ್ನ, ಹಿಜಾಬನ್ನ, ಒಳ ಮೀಸಲಾತಿಯನ್ನ ಜನತೆಗೆ ಕೊಡಬೇಕಂತ ಹೇಳಿ ಉಡುಪಿಯಿಂದ ಬೆಳಗಾವಿವರೆಗೆ ಜಲಾಪಯಗಾಮಿನ ಆ ಅಂಬೇಡ್ಕರ್ ಜಾಥಾವನ್ನ ಮುನ್ನಡೆಸಿದವರಾಗಿದ್ದಾರೆ ಅಫ್ಸರ್ ಕೊಟ್ಲಿಪೇಟ ಅವರು. ಬಾಬಾ ಬೆಳಂದಿರಿಯಲ್ಲಿ ಅದನ್ನ ಕಸಿದುಕೊಂಡು ಬರಲಿಕ್ಕೆ ಬಂದಾಗ ಬಾಬಾ ಬೆಳಂದಿರಿ ಚಲೋ ಮಾಡಿ ಜೈಲಿನಲ್ಲಿ ಕೂತವರಾಗಿದ್ದಾರೆ ಅಫ್ಸರ್ ಕೊಟ್ಲಿಪೇಟ ಅವರು. ಮೈಸೂರಿನಲ್ಲಿ ಅನ್ಯಾಯವಾಗಿ ದೌರ್ಜನ್ಯ ಸಿಗಿದಾಗ ಜೈಲು ಪರ್ವ ಮಾಡಿ ಸತತ 3 ತಿಂಗಳುಗಳ ಕಾಲ ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೋಸ್ಕರ ಜೈಲು ಶಿಕ್ಷೆ ಅನುಭವಿಸಿದವರಾಗಿದ್ದಾರೆ ಅಫ್ಸರ್ ಕೊಟ್ಲಿಪೇಟ ಅವರು. ಅದು ಬಿಟ್ಟು ಇಲ್ಲಿ ಸಮರ್ಥನಂತೆ ಚಿನ್ನದ ಬಟ್ಟಲಿನಲ್ಲಿ ಊಟ ಮಾಡಿ ಬೆಳೆದಂತ ಮಗುವಲ್ಲ ಅಫ್ಸರ್ ಕೊಟ್ಲಿಪೇಟ ಅವರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿನ ಮತದಾರರು ಅರ್ಥ ಮಾಡಿಕೊಳ್ಬೇಕು. ನಮ್ಮನ್ನ ಸಂಬಂಧಿಸಿದಂತೆ ಬಹಳ ಮುಕ್ತವಾಗಿ ಹೇಳಬೇಕಂತ 2 ವಿಚಾರಗಳಿವೆ. ಒಂದು ಏನಂತ ಹೇಳಿದ್ರೆ, ಈ ಚುನಾವಣೆಯಲ್ಲಿ ನಮ್ಮ ಶತ್ರು, ನಮ್ಮ ಪರಮ ಶತ್ರು ಬಿಜೆಪಿ ಆಗಿದೆ. ಈ ಚುನಾವಣೆಯಲ್ಲಿ ನಮ್ಮ ಶತ್ರು ಬಿಜೆಪಿ ಆಗಿದೆ. ಹಾಗಾಗಿ ನಾವು ಬಿಜೆಪಿಯನ್ನು ಸೋಲಿಸ್ತೇವೆ. ಅದೇ ರೀತಿ ಈ ಚುನಾವಣೆಯಲ್ಲಿ ನಮ್ಮ ಪ್ರತಿಸ್ಪರ್ಧಿ, ನಮ್ಮ ಕಟ್ಟು ಪ್ರತಿಸ್ಪರ್ಧಿ ಕಾಂಗ್ರೆಸ್ ಆಗಿದೆ. ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಕೂಡ ನಾವು ಸೋಲಿಸಲಿಕ್ಕಿದ್ದೇವೆ. ಆ ಮೂಲಕ ಒಂದು ಪರಿಹಾರ ರಾಜಕೀಯದ ಹೊಸ ಹುಮ್ಮಸ್ಸಿನೊಂದಿಗೆ ಅಫ್ಸರ್ ಕೊಟ್ಲಿಪೇಟ ಅವರನ್ನ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸೌಧದ ಒಳಗಡೆ ಕಳುಹಿಸಿಕೊಡ್ಲಿಕ್ಕಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಜನತೆಗೆ ನಾವು ಸಂದೇಶವನ್ನು ನೀಡ್ತಾ ಇದ್ದೇವೆ. ಬದಲಾವಣೆ ಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಮಕ್ಕಳ ಬದುಕುಗಳು ಬೆಳಗಬೇಕು ಅಂತ ಹೇಳಿದ್ರೆ, ಕೌಟುಂಬಿಕ ರಾಜಕಾರಣಕ್ಕೆ ಅಂತ್ಯ ಹಾಡಬೇಕಂತ ಹೇಳಿದ್ರೆ, ಇನ್ನೊಬ್ಬ 95-100 ವರ್ಷಗಳ ಕಾಲ ಇಲ್ಲಿ ಶಾಸಕನಾಗಿರಬಾರ್ದು, ಜನತೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ, ಅಫ್ಸರ್ ಕೊಟ್ಲಿಪೇಟೆಗೆ ನಿಮ್ಮ ಅಮೂಲ್ಯವಾದಂತಹ ಮತವನ್ನು ನೀಡಲಿಕ್ಕೆ ತಯಾರಾಗಿ ಆ ಮೂಲಕ ಈ ಕರ್ನಾಟಕದಲ್ಲಿ ಎಸ್ಡಿಪಿಐ ಪಕ್ಷದ ಪ್ರಥಮ ಶಾಸಕರನ್ನ ವಿಧಾನಸೌಧಕ್ಕೆ ಕಳುಹಿಸಿಕೊಡಿ ಅಂತೇಳಿ ಇಲ್ಲಿನ ಜನತೆಯೊಂದಿಗೆ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ಎಸ್ಡಿಪಿಐಗೆ ಖಂಡಿತವಾಗಿಯೂ ಜಾತಿ ಲೆಕ್ಕ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸ್ತಾ ಇದ್ದೇವೆ. ಇಲ್ಲಿರುವಂತಹ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಇಲ್ಲಿರುವಂತಹ ಲಿಂಗಾಯತರು, ಕುರುಬರು, ನೀವೆಲ್ಲರೂ ಕೂಡ ಒಟ್ಟಾಗಿ ಈ ದಾವಣಗೆರೆಯ ಬದಲಾವಣೆಗೆ ಮುಂದಾಗಬೇಕು. ಈ ದಾವಣಗೆರೆಯ ಜನತೆಗೋಸ್ಕರ ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಆ ಮುಖಾಂತರ ಈ ಚುನಾವಣೆಯನ್ನ ಎದುರಿಸಬೇಕು ಅಂತೇಳಿ ಇಲ್ಲಿಯ ಜನತೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಅಫ್ಸರ್ ಕೊಟ್ಲಿಪೇಟೆ ನಮ್ಮ ಹೋರಾಟದ ಸಂಗಾತಿ, ಜನರ ನೋವುಗಳಿಗೆ ಸ್ಪಂದಿಸುವವರು, ಮಿಡಿಯುವವರು, ಪ್ರತಿ
ಸಂದರ್ಭದಲ್ಲೂ ಕೂಡ ಬೇರೆ ಬದಿಗೆ ಧಾವಿಸುವವರು ಇಲ್ಲಿರುವಂತಹ ಮಾಧ್ಯಮಗಳಲ್ಲಿ ಜನತೆಗೋಸ್ಕರ ನಿರಸಾನ್ನಿಧ್ಯ ವಹಿಸುವಂತಹ ಅಫ್ಸರ್ ಕೊಟ್ಲಿಪೇಟ ಅನ್ನುವಂತಹ ಯುವ ನಾಯಕ ಏನಿದ್ದಾರೆ, ಭಾಷಣಿಗರ ಏನಿದ್ದಾರೆ, ಹೋರಾಟಗಾರ ಏನಿದ್ದಾರೆ, ಇವರನ್ನ ಗೆಲ್ಲಿಸಿ ನಾವು ವಿಧಾನಸೌಧಕ್ಕೆ ಕಳಿಸೋಣ. ಮುಂದಿನ ತಿಂಗಳು ಇಲ್ಲಿ ಚುನಾವಣೆಯ ಫಲಿತಾಂಶ ಬರುವಾಗ ಅಫ್ಸರ್ ಕೊಟ್ಲಿಪೇಟ ಅವರ ವಿಜಯೋತ್ಸವನ್ನ ಆಚರಿಸೋಣ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಈ ನಮ್ಮ ಇವತ್ತಿನ ಈ ಅಭ್ಯರ್ಥಿಯ ಸಲ್ಲಿಸುವಂತ ಈ ರ್ಯಾಲಿ ಏನಿದೆ ಇಲ್ಲಿಗೆ ಮುಕ್ತಾಯವಾಗುವುದಿಲ್ಲ. ಈ ಬೈಕ್ ರ್ಯಾಲಿಗಳು ಇಲ್ಲಿರುವಂತಹ ಎಲ್ಲಾ ರಸ್ತೆಗಳನ್ನ ಪರಿಚಯಿಸಲಿದೆ. ಈ ಪತಾಕೆ ಏನಿದೆ ಹಸಿರು ಮತ್ತು ಕೆಂಪು ವರ್ಣದ ನಕ್ಷತ್ರಾಂಗಿಕವಾದಂತಹ ಈ ಪತಾಕೆಯನ್ನು ಹಿಡಿದುಕೊಂಡು ಜನರ ನಡುವೆ ನಾವು ಮುಂದಿನ ಚುನಾವಣಾ ಪ್ರಚಾರದಲ್ಲಿ ಮುಂದುವರಿಯಲಿದ್ದೇವೆ. ಎಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆ ಕೈಜೋಡಿಸಬೇಕಂತ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ಡಿಪಿಐ, ಜೈ ಅಫ್ಸರ್ ಕೊಟ್ಲಿಪೇಟೆ. SDPI जिंदाबाद SDPI जिंदाबाद SDPI जिंदाबाद